Hi, good morning. The next topic is called GPRS ಅಂತ ಹೇಳ್ತೀವಿ. ಅಂದ್ರೆ ಈಗಿನ ಮೊಬೈಲ್ ಡಿವೈಸಸ್ ಅಲ್ಲಿ ಕೆಲವು ಟರ್ಮಿನಾಲಜೀಸ್ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಆ ಟರ್ಮಿನಾಲಜೀಸ್ ಅಲ್ಲಿ ಫಸ್ಟ್ ಒನ್ ಬಂದು GPRS ಅಂತೀವಿ. The expansion of GPRS is called General Packet Radio Service. General Packet Radio Service. ಅಂದ್ರೆ ಮೊಬೈಲ್ ಡಿವೈಸ್ ಅಲ್ಲಿ ನೆಟ್ವರ್ಕ್ ಸ್ಪೀಡ್ ನ ಅಥವಾ ನೆಟ್ವರ್ಕ್ ಆಕ್ಸೆಸಿಂಗ್ ಸ್ಪೀಡ್ ನ ಜಾಸ್ತಿ ಮಾಡೋ ಅಂತ ಕೆಲವೊಂದು ಟೆಕ್ನಾಲಜೀಸ್ ಅಂತೀವಿ. ಸೊ ಅದ್ರಲ್ಲಿ ಫಸ್ಟ್ ಒನ್ ಬಂತು ಅಂತ ಹೇಳಿದಾಗ GPRS ಅಂತ ಹೇಳ್ತೀವಿ. ಆಕ್ಚುಲಿ ದಿಸ್ ಇಸ್ ಯೂಸ್ಡ್ ಫಾರ್ ವೈರ್ಲೆಸ್ ಕಮ್ಯುನಿಕೇಶನ್. GPRS is used for wireless communication using mobile device ಅಂತೀವಿ. ನೋಡಿ, GPRS is used for wireless communication using mobile device. ಈ GPRS ಒಳಗಡೆ GPRS is ಅಂದ್ರೆ ಏನು ಯಾವ ಜನರೇಷನ್ ಅಲ್ಲಿ ಯೂಸ್ ಮಾಡ್ತಿದ್ರು ಅಂತ. GPRS ಮೊಬೈಲ್ ಡಿವೈಸ್ ಬಂತು ಅಂತ ಹೇಳಿದಾಗ 2G ಮತ್ತು 3G ಒಳಗಡೆ ಸೆಕೆಂಡ್ ಜನರೇಷನ್ ಥರ್ಡ್ ಜನರೇಷನ್ ಸೆಲ್ಯುಲಾರ್ ಕಮ್ಯುನಿಕೇಶನ್ ನೆಟ್ವರ್ಕ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ರು. ಯಾವ್ದನ್ನ ಇದನ್ನ ನೋಡಿ, GPRS ಮೊಬೈಲ್ ಡೇಟಾ ಸ್ಟ್ಯಾಂಡರ್ಡ್ ಆನ್ ದ ಸೆಕೆಂಡ್ 2G ಅಂಡ್ 3G ಸೆಲ್ಯುಲಾರ್ ಕಮ್ಯುನಿಕೇಶನ್ ನೆಟ್ವರ್ಕ್ಸ್. ಏನಕ್ಕೋಸ್ಕರ GPRS ಯೂಸ್ ಮಾಡ್ತಾ ಇದ್ರು? GPRS ಕ್ಯಾನ್ ಆಕ್ಸಿಸ್ ಇಂಟರ್ನೆಟ್ ನ ಫಾಸ್ಟ್ ಆಗಿ ಆಕ್ಸಿಸ್ ಮಾಡ್ಕೊಂಡು ಹೋಗ್ಲಿಕ್ಕೆ, ಇಂಟರ್ನೆಟ್ ಮುಖಾಂತರ ಇಮೇಲ್ಸ್ ನ ಸೆಂಡ್ ಮಾಡ್ಕೊಂಡು ಹೋಗ್ಲಿಕ್ಕೆ, ಲೈವ್ ಅಂದ್ರೆ ಈಗ ಅಟ್ ಪ್ರೆಸೆಂಟ್ ನ್ಯೂಸ್ ನೋಡ್ಲಿಕ್ಕೆ, ಫಿಲಮ್ಸ್ ಅಂದ್ರೆ ಮೂವೀಸ್ ನ ಡೌನ್ಲೋಡ್ ಮಾಡ್ಲಿಕ್ಕೆ, ಗೇಮ್ಸ್ ನ ಡೌನ್ಲೋಡ್ ಮಾಡ್ಲಿಕ್ಕೆ, ವಾಚಿಂಗ್ ಲೈವ್ ಮೂವೀಸ್ ಅಂತ ಹೇಳ್ತೀವಿ. ನೋಡಿ, GPRS ವಿ ಕ್ಯಾನ್ ಆಕ್ಸಿಸ್ ಇಂಟರ್ನೆಟ್, ಸೆಂಡ್ ಇಮೇಲ್ಸ್ ಅಂಡ್ ವಾಚಿಂಗ್ ರಿಯಲ್ ಟೈಮ್ ನ್ಯೂಸ್, ಡೌನ್ಲೋಡಿಂಗ್ ಮೂವೀಸ್ ಅಂಡ್ ಗೇಮ್ಸ್ ಅಂಡ್ ವಾಚಿಂಗ್ ಮೂವೀಸ್ ಅಂತ ಹೇಳಿದ್ರೆ ಅಂದ್ರೆ ಲೈವ್ ಅಟ್ ಪ್ರೆಸೆಂಟ್ ಇಂಟರ್ನೆಟ್ ನ ಫಾಸ್ಟ್ ಆಗಿ ಆಕ್ಸೆಸ್ ಮಾಡ್ಕೊಂಡು ಹೋಗ್ಲಿಕ್ಕೆ, ಸೆಂಡ್ ಇಮೇಲ್ಸ್ ಮಾಡ್ಲಿಕ್ಕೆ, ವಾಚಿಂಗ್ ರಿಯಲ್ ಟೈಮ್ ನ್ಯೂಸ್ ನೋಡ್ಲಿಕ್ಕೆ, ಡೌನ್ಲೋಡಿಂಗ್ ಮೂವೀಸ್ ಮಾಡ್ಲಿಕ್ಕೆ ಅಥವಾ ಗೇಮ್ಸ್ ಮಾಡ್ಲಿಕ್ಕೆ ವಾಚಿಂಗ್ ಮೂವೀಸ್ ಅಂತ ಹೇಳ್ತೀವಿ. ಸರ್, ಈ GPRS ಒಳಗಡೆ ಇಟ್ ಪ್ರೊವೈಡ್ಸ್ ಹೈ ಸ್ಪೀಡ್ ಆಫ್ ಡೇಟಾ ಅಂತ ಹೇಳ್ತೀವಿ. ಇಟ್ ಪ್ರೊವೈಡ್ಸ್ ಹೈ ಸ್ಪೀಡ್ ಆಫ್ ಡೇಟಾ ಬಿಟ್ವೀನ್ ಎಷ್ಟು ಅಂತ ಹೇಳಿದ್ರೆ 56 ಕಿಲೋಬಿಟ್ಸ್ 56 kbps ಟು 114 ಅಂದ್ರೆ 56 kbps ಇಂದ ಹಿಡಿದು 114 kbps ವರೆಗೆ ಸ್ಪೀಡ್ ಡೇಟಾ ಫಾಸ್ಟ್ ಆಗಿ ಪ್ರೊವೈಡ್ ಮಾಡ್ತಾ ಇತ್ತು. ಯಾವ್ದ್ರಲ್ಲಿ? GPRS ಟೆಕ್ನಾಲಜಿ ಒಳಗಡೆ. The next one is called GSM ಅಂತ ಹೇಳ್ತೀವಿ. The next one is called GSM. GSM is nothing but Global System for Mobile Communication. Global System for Mobile Communication ಅಂತ ಹೇಳ್ತೀವಿ. ಆಕ್ಚುಲಿ ಇದ್ರೊಳಗಡೆ GSM ಮೈನ್ ಪರ್ಪಸ್ ಏನಪ್ಪಾ ಅಂತ ಹೇಳಿದ್ರೆ, ಇದರಲ್ಲಿ ಸರ್ಚಿಂಗ್ ಫಾರ್ ಸೆಲ್ ಫೋನ್ ಟವರ್ಸ್ ಇನ್ ದ ನಿಯರೆಸ್ಟ್ ಏರಿಯಾ ಅಂತ ಹೇಳ್ತೀವಿ. ನಮ್ಮ ಮೊಬೈಲ್ ಅಲ್ಲಿ GSM ಇರುತ್ತೆ. ಏನಕ್ಕೋಸ್ಕರ GSM ಇಟ್ಟಿರ್ತಾರೆ ಮೊಬೈಲ್ ಒಳಗಡೆ? ಏನಕ್ಕೋಸ್ಕರ GSM ಅನ್ನೋ ಒಂದು GSM ಮೊಬೈಲ್ ಕಮ್ಯುನಿಕೇಶನ್ ಇರುತ್ತೆ ಮೊಬೈಲ್ ಅಲ್ಲಿ ಅಂತ ಹೇಳಿದಾಗ, ಇದು ಅಂದ್ರೆ ನಾವೀಗ ನಾವು ಫಾರ್ ಎಕ್ಸಾಂಪಲ್ ನಾವೀಗ ಡೇಟಾನ ಕಳಿಸ್ತೀವಿ, ಇಲ್ಲ ನಾವು ಅಲ್ಲಿ ಯಾರಿಗೋ ಮಾತಾಡ್ತಿರ್ತೀವಿ. ಸೊ ಈಗ ಆಲ್ರೆಡಿ ಯಾರಿಗೋ ಮೆಸೇಜ್ ಸೆಂಡ್ ಮಾಡ್ತೀವಿ. ಸೆಂಡ್ ಮಾಡಿದಾಗ ಇನ್ನೊಂದು ಸೆಲ್ ಹೋಗ್ಬೇಕು ಅಂತ ಹೇಳಿದಾಗ ಇದು ಸರ್ಚ್ ಮಾಡ್ತಾ ಇರುತ್ತೆ. ಸರ್ಚಿಂಗ್ ಫಾರ್ ದ ಸೆಲ್ ಫೋನ್ ಟವರ್ಸ್ ಇನ್ ದ ನಿಯರೆಸ್ಟ್ ಏರಿಯಾ ಅಂತ ಹೇಳ್ತೀವಿ. ಯಾವ ಟೆಕ್ನಾಲಜಿ? GSM ಒಳಗಡೆ ಅಲ್ಲಿ. ಈಗ ನೋಡಿ, GSM is one of the leading digital cellular system ಅಂತ ಹೇಳ್ತೀವಿ. This was established in Europe in 1980. 1980ರಲ್ಲಿ ಇದು ಫಸ್ಟ್ ಎಸ್ಟಾಬ್ಲಿಷ್ ಆಗಿದ್ದೆಲ್ಲಪ್ಪ ಅಂತ ಹೇಳಿದ್ರೆ, ಈ ಟೆಕ್ನಾಲಜಿಯಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದು ಅಂತ ಹೇಳಿದ್ರೆ ಯುರೋಪ್ ಒಳಗಡೆ ಇದನ್ನ. It is a digital cellular technology used for transmitting mobile voice and data services. ಇದು ಬಂದು ಡಿಜಿಟಲ್ ಸೆಲ್ಯುಲಾರ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಯೂಸ್ಡ್ ಫಾರ್ ಏನ್ ಟ್ರಾನ್ಸ್ಫರಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ, ಮೊಬೈಲ್ ಒಳಗಡೆ ವಾಯ್ಸ್ ಮತ್ತೆ ಡೇಟಾ ಸರ್ವಿಸ್ ಮಾತ್ರ ಇದ್ರೊಳಗಡೆ ಟ್ರಾನ್ಸ್ಮಿಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. GSM uses in SIM, they store all the connections, data and numbers. GSM ಅಂದ್ರೆ ಇದು ಸಿಮ್ ಒಳಗಡೆ ಏನಪ್ಪ ಸ್ಟೋರ್ ಮಾಡ್ಕೊಂಡು ಹೋಗಿರುತ್ತೆ GSM ಒಳಗಡೆ ಅಂತ ಹೇಳಿದಾಗ, ಇದರಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ, ಮತ್ತೆ ಸಿಎಂ ಅಲ್ಲಿರುವಂತ ಎಲ್ಲಾ ನಂಬರ್ಸ್ ಸಹ ಸ್ಟೋರ್ ಮಾಡ್ಕೊಂಡು ಹೋಗೋ ಕೆಪಾಸಿಟಿ ಇದೆ ಒಳಗಡೆ. GSM operates in 900 MHz to 1800 MHz bands. ಇದು ಸ್ಪೀಡ್ ಬಂತು ಅಂತ ಹೇಳಿದಾಗ 900 MHz ಇಂದ ಹಿಡಿದು 1800 ಮೆಗಾ ಬ್ಯಾಂಡ್ಸ್ ವರೆಗೂ ಇರುತ್ತೆ ಇದರಲ್ಲಿ. ಯಾವ ಟೆಕ್ನಾಲಜಿಯಲ್ಲಿ? GSM ಒಳಗಡೆ. GSM ಫಸ್ಟ್ ಎಸ್ಟಾಬ್ಲಿಷ್ ಆಗಿದ್ದು ಯುರೋಪ್ ಅಲ್ಲಿ ಯಾವಾಗ ಅಂತ ಹೇಳಿದ್ರೆ 1980s ಒಳಗಡೆ ಅಂತ ಹೇಳಿದ್ನ. ಆಕ್ಚುಲಿ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎ ಲೀಡಿಂಗ್ ಡಿಜಿಟಲ್ ಸೆಲ್ಯುಲಾರ್ ಸಿಸ್ಟಮ್ ಅಂತ ಹೇಳ್ತಿದ್ರು.
ಸೊ ಇದನ್ನ ಸಿಮ್ ಅಲ್ಲಿ ಯೂಸ್ ಮಾಡ್ಕೊಂಡು ಹೋಗ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಟು ಸ್ಟೋರ್ ಆಲ್ ದ ಕನೆಕ್ಷನ್ಸ್, ಡೇಟಾ ಅಂಡ್ ನಂಬರ್ಸ್ ಅಂತ ಹೇಳ್ತೀವಿ ಇದನ್ನ. ಸೊ ಇದ್ರೊಳಗಡೆ ಮೊಬೈಲ್ ಒಳಗಡೆ ವಾಯ್ಸ್ ಮತ್ತೆ ಡೇಟಾ ಸರ್ವಿಸಸ್ ಇತ್ತು ಇದರಲ್ಲಿ. ನೆಕ್ಸ್ಟ್ GSM ಬಂತು ಅಂತ ಹೇಳಿದಾಗ ಇದರ ಸ್ಪೀಡ್ ಎಷ್ಟಪ್ಪ ಆಪರೇಟ್ ಆಗ್ತಾ ಇತ್ತು ಅಂತ ಹೇಳಿದ್ರೆ 900 ಮೆಗಾ ಹರ್ಟ್ಸ್ ಇಂದ ಹಿಡಿದು 1800 ಮೆಗಾ ಹರ್ಟ್ಸ್ ಬ್ಯಾಂಡ್ಸ್ ವರೆಗೂ ಸೊ ಇದನ್ನ ಸ್ಪೀಡ್ ಆಪರೇಟ್ ಆಗ್ತಾ ಇತ್ತು. The next one is called code division multiple axis, CDMA. The expansion of CDMA is called code division multiple axis. Code division multiple axis. This is used by various radio communication technologies. This is used by various radio communication technologies. CDMA na number of radio communication technologies alli use ಮಾಡ್ಕೊಂಡು ಹೋಗ್ತೀವಿ ಅಲ್ಲಿ. Sir, it is also called as a multiple axis ಅಂತ ಹೇಳ್ತೀವಿ. It is also called as a multiple axis. Several transmitters can send information. Several transmitters can send information simultaneously over single communication channel ಅಂತ ಹೇಳ್ತೀವಿ. ಅಂದ್ರೆ this is the best example of multiple axis. ನಂಬರ್ ಆಫ್ ಟ್ರಾನ್ಸ್ಮಿಟರ್ಸ್ ನ ಇಲ್ಲಿ ಇನ್ಫಾರ್ಮೇಶನ್ ನ ಸೆಂಡ್ ಮಾಡಬಹುದು ಸೈಮಲ್ಟೇನಿಯಸ್ ಅಲ್ಲಿ ಇನ್ ಎ ಸಿಂಗಲ್ ಕಮ್ಯುನಿಕೇಶನ್ ಚಾನಲ್ ಅಂತ ಹೇಳಿದ್ವಿ ನೋಡಿ. CDMA is an example of multiple axis where several transmitters can send information at a time over a single communication channel ಅಂತ ಹೇಳ್ತೀವಿ. ಆಕ್ಚುಲಿ ಇದು ಯಾವ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಇಟ್ ಇಸ್ ಎ ಡಿಜಿಟಲ್ ಸೆಲ್ಯುಲಾರ್ ಟೆಕ್ನಾಲಜಿ ಅಂತ ಹೇಳ್ತೀವಿ. CDMA ಬಂದು ಇಟ್ ಇಸ್ ಎ ಡಿಜಿಟಲ್ ಸೆಲ್ಯುಲಾರ್ ಟೆಕ್ನಾಲಜಿ. ಇಲ್ಲಿ ಯಾವ ಡಿಜಿಟಲ್ ಸೆಲ್ಯುಲಾರ್ ಟೆಕ್ನಾಲಜಿಯಲ್ಲಿ ಯಾವ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಸ್ಪ್ರೆಡ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ ಅದನ್ನ ನೋಡಿ. ಇಟ್ ಇಸ್ ಎ ಡಿಜಿಟಲ್ ಸೆಲ್ಯುಲಾರ್ ಟೆಕ್ನಾಲಜಿ ದಟ್ ಯೂಸಸ್ ಸ್ಪ್ರೆಡ್ ಸ್ಪೆಕ್ಟ್ರಮ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಇದು CDMA ಅಂತ ಹೇಳೋದು ಡಿಜಿಟಲ್ ಸೆಲ್ಯುಲಾರ್ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡ್ತಾರೆ. ಯಾವ ಟೆಕ್ನಾಲಜಿಯಲ್ಲಿ ಮೈನ್ ಯೂಸ್ ಮಾಡ್ಕೊಂಡು ಹೋಗೋದು ಅಂದ್ರೆ ಸ್ಪ್ರೆಡ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಪ್ರೆಡ್ ಸ್ಪೆಕ್ಟ್ರಮ್ ಅಂತ ಹೇಳಿದ್ರೆ ನಮ್ಗೆ ಇದೇ ನೆಸಿಟಿ ಇಲ್ಲ. ಅಂದ್ರೆ ನಂಬರ್ ಆಫ್ ಕಲರ್ಸ್ ನ ಡಿಫರೆಂಟ್ ಅಂದ್ರೆ ಡಿಫರೆಂಟ್ ಕಲರ್ಸ್ ವಿಚ್ ಪ್ರೊಡ್ಯೂಸ್ಡ್ ವೆನ್ ಲೈಟ್ ಪಾಸಸ್ ಅಂತ ಹೇಳ್ತೀವಿ. ಯಾವುದೇ ಒಂದು ಲೈಟ್ ಪಾಸ್ ಮಾಡಿದಾಗ ನಂಬರ್ ಆಫ್ ಕಲರ್ಸ್ ಅಂದ್ರೆ ಡಿಫರೆಂಟ್ ಕಲರ್ಸ್ ಪ್ರೊಡ್ಯೂಸ್ ಆಗುವಂತ ಒಂದು ಟೆಕ್ನಾಲಜಿನ ಸ್ಪ್ರೆಡ್ ಸ್ಪೆಕ್ಟ್ರಮ್ ಟೆಕ್ನಾಲಜಿ ಅಂತ ಹೇಳ್ತೀವಿ ಅಲ್ಲಿ. ಸರ್ ಇಲ್ಲಿ the next one is called all users transmit data in same spectrum of frequency of unique code. ಅಂದ್ರೆ ಎಲ್ಲಾ ಯೂಸರ್ಸ್ ಡೇಟಾನ ಟ್ರಾನ್ಸ್ಮಿಟ್ ಮಾಡುವಾಗ ಸಿಂಗಲ್ ಕೋಡ್ ಫ್ರೀಕ್ವೆನ್ಸಿಯಲ್ಲಿ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ. The next one is called all CDMA send data in small pieces over number of frequencies ಅಂತೀವಿ. CDMA send data in small pieces over number of frequencies. The expansion of CDMA is called code division multiple axis. It is used by various radio communication technologies. Under number of users, idralli multiple users, several transmitters can send information at a time over a single communication channel ಅಂತ ಹೇಳಿದ್ವಿ. It is a cellular technology ಅಂತ ಹೇಳಿದೆ. ಇಲ್ಲಿ ಯಾವ ಸ್ಪೆಕ್ಟ್ರಮ್ ಯೂಸ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಸ್ಪ್ರೆಡ್ ಸ್ಪೆಕ್ಟ್ರಮ್ ಟೆಕ್ನಿಕ್ಸ್ ಅಂತ ಹೇಳಿದ್ವಿ ಯಾವ್ದ್ರಲ್ಲಿ CDMA ಒಳಗಡೆ. Then all the users transmit data in same spectrum of frequency of unique code ಅಂತ ಹೇಳಿದೆ. CDMA send data ಅಂದ್ರೆ in small pieces over number of frequencies ಅಂತ ಹೇಳ್ತೀವಿ. The next one is called EDGE ಅಂತ ಹೇಳ್ತೀವಿ. Enhanced data rates for global evolution. Enhanced data rates for global evolution. EDGE is nothing but enhanced data rates for global evolution. Actually idrolgade it is a new radio technology anta heltivi to increase the network capacity and users data rates for GSM and GPRS. ಇದು GSM ಮತ್ತು GPRS ನೆಟ್ವರ್ಕ್ಸ್ ನಲ್ಲಿ ಡೇಟಾ ರೇಟ್ಸ್ ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗುವ ಒಂದು ಟೆಕ್ನಾಲಜಿ. ಆಕ್ಚುಲಿ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ನ್ಯೂ ರೇಡಿಯೋ ಇಂಟರ್ಫೇಸ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಟು ಬೂಸ್ಟ್ ದ ಅಂದ್ರೆ ಇನ್ಕ್ರೀಸ್ ದ ಟು ಬೂಸ್ಟ್ ದ ನೆಟ್ವರ್ಕ್ ಕೆಪಾಸಿಟಿ, ಟು ಇನ್ಕ್ರೀಸ್ ದ ನೆಟ್ವರ್ಕ್ ಕೆಪಾಸಿಟಿ ಅಂಡ್ ಯೂಸರ್ಸ್ ಡೇಟಾ ರೇಟ್ಸ್ ಫಾರ್ ಎಲ್ಲಿ GSM GPRS ನೆಟ್ವರ್ಕ್ಸ್ ಅಲ್ಲಿ.
ಆಕ್ಚುಲಿ ಇದ್ರಲ್ಲಿ ಅಡ್ವಾಂಟೇಜಸ್ ಏನಪ್ಪಾ ಅಂತ ಹೇಳಿದ್ರೆ ಇಡಿಜಿ ಇದು ಅಂತ ಇದ್ರೊಳಗಡೆ 2 ಮಾರ್ಕ್ಸ್ ಅಲ್ಲಿ ಮೆನ್ಷನ್ ದ ಅಡ್ವಾಂಟೇಜಸ್ ಆಫ್ ಇಡಿಜಿ ಅಂತ ಒಂದ್ಸರಿ ಕೇಳಿದ್ದಾರೆ, ಪ್ರಿಪರೇಟರಿಗಳಲ್ಲೆಲ್ಲ ಕೇಳಿದ್ದಾರೆ. ಇದನ್ನ ಮೈನ್ ಅಡ್ವಾಂಟೇಜಸ್ ಬಂತು ಅಂತ ಹೇಳಿದ್ರೆ ಇದು 3rd ಜನರೇಷನ್ ಅಲ್ಲಿ ಯೂಸ್ ಮಾಡ್ತಾರೆ ಇದನ್ನ. ಯಾವ್ದನ್ನ? ಇಡಿಜಿನ 3rd ಜನರೇಷನ್ ಅಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ಇಂಟರ್ನೆಟ್ ಬ್ಯಾಂಡ್ ವಿಡ್ತ್ ಜಾಸ್ತಿ ಮಾಡ್ಕೊಂಡು ಹೋಗ್ಲಿಕ್ಕೆ. ದಟ್ ಮೀನ್ಸ್ ಡೆವಲಪ್ಡ್ ಸ್ಪೆಷಲಿ ಟು ಮೀಟ್ ದ ಬ್ಯಾಂಡ್ ವಿಡ್ತ್ ನೀಡ್ಸ್ ಫಾರ್ 3G ಟೆಕ್ನಾಲಜಿಯಲ್ಲಿ ಇಡಿಜಿನ ಯೂಸ್ ಮಾಡ್ಕೊಂಡು ಹೋಗ್ತಾರೆ. ಏನಕ್ಕೆ ಸ್ಪೆಷಲಿ ಅಂತ ಹೇಳಿದ್ರೆ ಟು ಇನ್ಕ್ರೀಸ್ ದ ಬ್ಯಾಂಡ್ ವಿಡ್ತ್ ಅಂತ ಹೇಳ್ತೀವಿ. The next one is called the maximum bit rate of 48 kbps per time slot ಅಂತ ಹೇಳ್ತೀವಿ. The next one is called higher speed is also available in good ratio conditions. ಈ ಮೂರು ಜ್ಞಾಪಕ ಇಟ್ಕೋಬೇಕು ನೀವು. Write the advantages of EDG ಅಂತ ಹೇಳಿದ್ರೆ this is developed specially to meet the bandwidth needs for 3G. The maximum bit rate of 48 kbps per time slot. Higher speed is also available in good ratio conditions. The expansion of EDG is called enhanced data rates for global evolution. This is a new radio technology to increase the network capacity and users and also uses data rates for ಯಾವ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ GSM GPRS ನೆಟ್ವರ್ಕ್ಸ್ ಅಲ್ಲಿ. ಇದು GSM GPRS ನೆಟ್ವರ್ಕ್ಸ್ ಅಲ್ಲಿ ಡೇಟಾ ರೇಟ್ ನ ಇನ್ಕ್ರೀಸ್ ಮಾಡುತ್ತೆ. ಯಾವುದು? EDGE.